ಭಟ್ ಕೇಸ್ ಎಸ್ಐಟಿಗೆ ಹಸ್ತಾಂತರದ ಬಳಿಕ ಸುಜಾತಾ ಭಟ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ಗೆ ಮೊದಲ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅನನ್ಯ ಭಟ್ ತಾಯಿ ಸುಜಾತಾ ಭಟ್. ಎಸ್ಐಟಿಯಿಂದ ಸುಜಾತಾ ಭಟ್ಗೆ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಸುಜಾತಾ ಭಟ್ಗೆ. ಈ ಹಿನ್ನೆಲೆಯಲ್ಲಿ ಮೊದಲ ರಿಯಾಕ್ಷನ್ ನ ನ್ಯೂಸ್ ಫಸ್ಟ್ಗೆ ಕೊಟ್ಟಿದ್ದಾರೆ ಸುಜಾತಾ ಭಟ್. ಹಾಗಾದ್ರೆ ಸುಜಾತಾ ಭಟ್ ಹೇಳಿರೋ ಅಂತ ವಿಚಾರಗಳು ಏನು? ನ್ಯೂಸ್ ಫಸ್ಟ್ ನ ಕ್ಯಾಮ್ರಾ ಮೇಲ್ಗಡೆ ನಮ್ಮ ಪ್ರತಿನಿಧಿ ಸುಜಾತಾ ಭಟ್ ನ ಮಾತಾಡಿಸಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿರೋ ಅಂತ ಪ್ರತಿಕ್ರಿಯೆಗಳನ್ನ ಅನನ್ಯ ಭಟ್ ಕೇಸ್ ನಲ್ಲಿ ಸುಜಾತಾ ಭಟ್ ನ್ಯೂಸ್ ಫಸ್ಟ್ ನ ಕ್ಯಾಮ್ರಾಗೆ ಕೊಟ್ಟಿದ್ದಾರೆ. ಅವರು ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ನ್ಯೂಸ್ ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣ ಬಗ್ಗೆ ತನಿಖೆ ಆ ಒಂದು ಕೇಸ್ ಏನಿದೆ ಈಗ ಎಸ್ಐಟಿ ಕೂಡ ಹಸ್ತಾಂತರ ಆಗಿದೆ. ಈ ಬಗ್ಗೆ ದೂರದಾರಿ ಆಗಿರುವಂತಹ ಸುಜಾತಾ ಭಟ್ ಇದ್ದಾರೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಮೇಡಮ್, ಈಗ ಪ್ರಕರಣ ಎಸ್ಐಟಿಗೆ ಹಸ್ತಾಂತರ ಆಗಿದೆ, ಏನಂತೀರಿ ಮೇಡಮ್? ಫಸ್ಟ್ ರಿಯಾಕ್ಷನ್ ಏನು? ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರ ಕೇಸು ಎಸ್ಐಟಿಗೆ ಹಸ್ತಾಂತರ ಆಗಿ ಕ್ಲೀನ್ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕು. ಅಲ್ಲಿ ಆಗಿರುವಂಥದ್ದು ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ, ಬೆಂಕಿ ಇಲ್ಲದೆ ಎಲ್ಲೂ ಹೊಗೆ ಆಡಲ್ಲ. ಹಾಗಾಗಿ ಅಲ್ಲಿ ಏನು ನಡೀತಾ ಇದೆ, ಏನು ನಡೆದಿದೆ ಅದೆಲ್ಲನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಒಂದು ತಾರ್ಕಿಕ ಅಂತ್ಯವನ್ನ ಆ ಗ್ರಾಮಕ್ಕೆ ಕೊಡಬೇಕು, ಅಷ್ಟೇ ನನ್ನ ಆಸೆ. ಗ್ರಾಮಕ್ಕೆ ಅಂತ ನೀವು ಪದ ಯೂಸ್ ಮಾಡಿ, ಯಾಕೆ ಅಂತ ಗೊತ್ತಾಗಿಲ್ಲ ಮೇಡಮ್. ಗ್ರಾಮಕ್ಕೆ ಧರ್ಮಸ್ಥಳ, ನಾನು ಗ್ರಾಮದ ಇದನ್ನ ಹೇಳಬೇಕು ಅಲ್ವಾ? ಅದು ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂಥದ್ದಲ್ವಾ? ಅದಕ್ಕೊಂದು ತಾರ್ಕಿಕ ಅಂತ್ಯ ಅಂತ ಕೊಡಬೇಕಲ್ಲ. ಯಾಕೆ ಹೀಗಾಗಿದೆ ಇಷ್ಟೊಂದು ಈ ರೀತಿ ಎಲ್ಲ ಕೇಳುವಾಗ, ಎಷ್ಟೊಂದು ಇದನ್ನ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ, ಒಂದು 13 ವರ್ಷದ ಮಗುವನ್ನು ನಾವು ಹೂತಿಟ್ಟಿದ್ದೀನಿ ಅಂತ ಹೇಳುವಂತ ಒಂದು ಇದು ಬಂದವಾಗ ಆ ನೋವು, ತಾಯಿಯ ಹೆತ್ತ ಕರುಳಿಗೆ ಆ ನೋವು ಹೇಗೆ ಅನ್ನಿಸ್ತದೆ ಅನ್ನುವಂಥದ್ದು ಅದು ಪ್ರಪಂಚಕ್ಕೆ ಗೊತ್ತಾಗಬೇಕು. ಪ್ರಪಂಚ ಎಷ್ಟು ಜನರನ್ನ ಯಾವ ರೀತಿಯಾಗಿ ಮಾತಾಡ್ತಾರೆ. ನನಗೆ ಕಾಮೆಂಟ್ಗಳನ್ನು ಹಾಕಿದ್ದಾರೆ, ಒಂದು ಸ್ಟೋರಿಯನ್ನ ತೆಗಿಬೋದಾಗಿತ್ತು, ಒಂದು ಸ್ಟೋರಿ, ಅಜ್ಜಿಯ ಮ್ಯಾಜಿಕ್ಕು, ಇದೆಲ್ಲ ತಪ್ಪು, ಇದೆಲ್ಲ ತಪ್ಪು. ಅವರಿಗೆ ಅವರ ಮನೆಯಲ್ಲಿ ಇದೇ ಸ್ಥಿತಿ ಆಗಿದ್ರೆ ಅವ್ರು ಏನ್ ಮಾಡ್ತಾ ಇದ್ರು? ಇದು ತಪ್ಪಲ್ವಾ? ಬ್ಯಾಡ್ ಕಾಮೆಂಟ್ ಅನ್ನ ಯಾವತ್ತೂ ಯಾರಿಗೂ ಹಾಕಬಾರ್ದು. ಅವರಿಗೆ ಯಾವ ಅಧಿಕಾರನೂ ಇಲ್ಲ ಬ್ಯಾಡ್ ಕಾಮೆಂಟ್ ಹಾಕಕ್ಕೆ. ಒಂದು ಒಳ್ಳೇದನ್ನು ನಿಮ್ ಕೈಯಲ್ಲಿ ಆಗುತ್ತಾ? ಒಂದು ಒಳ್ಳೇದನ್ನ ಮಾಡಿ, ಕೆಟ್ಟದನ್ನ ಯಾರಿಗೂ ಯಾವುದನ್ನು ಇದು ಮಾಡಬೇಡಿ. ನನ್ನ ಕೈಯಿಂದ ಸಹಾಯ ಮಾಡಕ್ಕಾಗುತ್ತಾ? ಒಳ್ಳೇದು ಸಹಾಯ ಮಾಡೋಣ, ಕೆಟ್ಟದನ್ನ ಯಾರಿಗೂ ಮಾಡಬಾರ್ದು ದಯವಿಟ್ಟು. ಅದು ತಪ್ಪಾಗುತ್ತೆ. ಜನರಿಗೋಸ್ಕರ ನಾವು ಬದುಕೋದಲ್ಲ, ನಮಗೋಸ್ಕರ ನಾವು ಬದುಕಬೇಕು ಬಿಟ್ಟು ಜನರು 1000 ಕೇಳ್ತಾರೆ, ಹಾಗಂತ 1000ಕ್ಕೂ ನಾನು ಉತ್ತರ ಕೊಡಕ್ಕೆ ಆಗಲ್ಲ. ಯಾರು ಉತ್ತರ ಕೊಡಕ್ಕಾಗಲ್ಲ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಜನತೆ. ಫಸ್ಟು ಏನಾಗಿದೆ ಅನ್ನುವಂಥದ್ದು ಕೂಲಂಕುಷವಾಗಿ ಅರ್ಥ ಮಾಡ್ಕೊಂಡ್ರೆ ಜನಕ್ಕೆ ಒಂದು ಒಳ್ಳೆ ಸೂಚನೆ, ಒಂದು ಇದನ್ನ ಕೊಡಿ ಜನರ ಹತ್ರ. ನಾನು ಕೇಳ್ಕೊಳ್ಳೋದು ಅಷ್ಟೇ, ಯಾರು ಬ್ಯಾಡ್ ಕಾಮೆಂಟ್ ಹಾಕೋದು, ಬ್ಯಾಡ್ ಇದನ್ನ ಇದು ಮಾಡೋದು ಅದು ಬೇಕಾಗಿಲ್ಲ. ಮೇಡಮ್, ಈಗ ಎಸ್ಐಟಿ ಅವರು ಏನಾದ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರಾ ಮೇಡಮ್? ನನ್ನನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ. ಕಾಂಟ್ಯಾಕ್ಟ್ ಮಾಡಿದವಾಗ ನಾನು ಹೋಗ್ತೀನಿ. ನನಗೆ ಆ ಒಂದು ಇದು ಇದೆ ನನ್ನ ಹತ್ರ. ಯಾಕೆ ಅಂತ ಹೇಳಿದ್ರೆ ನಾನು ಅಷ್ಟೊಂದು ಇದಾಗಿದ್ದೀನಿ. ನನ್ನ ಮಗಳು ಹೋಗಿರೋದು ನನಗೆ ಗೊತ್ತು ಬಿಟ್ಟು 1000 ಜನಕ್ಕೆ ನಾನು ಹೇಳಕ್ಕಾಗಲ್ಲ. 1000 ಜನ ಪ್ರಶ್ನೆ ಮಾಡಿದ್ರು ನನ್ನ ಮಗಳು ಹೋಗಿರೋದು ಹೌದು, ನನ್ನ ಮಗಳು ಇದಾಗಿರೋದು ಹೌದು. ಅದನ್ನ ನೀವು ಯಾರು ಪ್ರಶ್ನೆ ಮಾಡಕ್ಕಾಗಲ್ಲ ಮೇಡಮ್. ಈಗ ಸುಜಾತಾ ಭಟ್ ಅವರಿಗೆ ಅನನ್ಯ ಭಟ್ ಒಬ್ರು ಮಗಳಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಯುಮೆಂಟ್ಸ್ ಅದು ಇದು ಅಂತ. ಬಟ್ ಅವರು ಅನನ್ಯ ಭಟ್ ಅಂತ ಒಬ್ರು ಭಾರತದ ಪ್ರಜೆ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ಡಾಕ್ಯುಮೆಂಟ್ಸ್ ಇದೆ ಮೇಡಮ್? ಅಂದ್ರೆ ಸುಜಾತಾ ಭಟ್ ಅವರು ಮಗಳು ಅನನ್ಯ ಭಟ್ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಹತ್ರ ಫೋಟೋ ಬಿಟ್ಟು ಬೇರೆ ಏನಿಲ್ಲ, ಅಂತ ಒಂದು ವ್ಯಕ್ತಿ ಭಾರತ ಪ್ರಜೆ ಆಗಿದ್ರು ಅಂತ ಅನ್ನೋದಕ್ಕೆ ಏನಾದ್ರು ಡಾಕ್ಯುಮೆಂಟ್ ಇದೆ? ನಾನಿವಾಗ ಸದ್ಯಕ್ಕೆ ನಾನು ಹೇಳಿದ್ನಲ್ಲ, ನಾನು ಅದನ್ನ ಎಲ್ಲಿ ಇಡಬೇಕೋ ಆ ಸ್ಥಳದಲ್ಲಿ ಇಟ್ಟಿದ್ದೀನಿ. ನಾನು ಎಲ್ಲಿ ಕೊಡಬೇಕೋ ನಾನು ಆ ಜಾಗಕ್ಕೆ ಕೊಡ್ತೀನಿ. ಅಷ್ಟು ನನಗೆ ಒಂದು ಭರವಸೆ ಇದೆ. SITಗೆ ಏನು ನಾನು ಇದು ಮಾಡಬೇಕು, ಅವ್ರು ಕೇಳುವ ಪ್ರಶ್ನೆಗಳಿಗೆ ಏನು ಕೊಡಬೇಕು, ಉತ್ತರ ಯಾವ ರೀತಿ ಕೊಡಬೇಕು ಅದನ್ನು ನಾನು ಕೊಡ್ತೀನಿ. ನನ್ನ ಮಗಳು ಹೋಗಿರೋದು ಹೌದು, ಇದು ಸತ್ಯ. ಅನನ್ಯ ಭಟ್ ಇದ್ದಿದ್ದು ಹೌದು, ನನ್ನ ಮಗಳು ಹೊಟ್ಟೆಯಲ್ಲಿ ಹುಟ್ಟಿದ್ದು ಹೌದು, ನಾನು 9 ತಿಂಗಳು ಹೊತ್ತು ಹೆತ್ತಿರೋದು ಹೌದು. ಇದನ್ನು ಯಾರು ಅಲ್ಲಗಳೆಯಲಿಕ್ಕೆ ಆಗೋದಿಲ್ಲ. ತಾಯಿಯ ಕೂಗು ಆ ತಾಯಿಗೆ ಗೊತ್ತು ಬಿಟ್ಟು ಜನತೆಗೆ ನಾನು ಹೇಳಕ್ಕಾಗಲ್ಲ. ಮೇಡಮ್, ಕಡೆಯದಾಗಿ ಈಗ SIT ಏನು ಒಪ್ಸಿದೆ ಮೇಡಮ್, ಏನು ಭರವಸೆ ಇದೆ ಮೇಡಮ್ ನಿಮ್ಗೆ ಈ ಒಂದು ತನಿಖೆಯಿಂದ? ನನಗೆ ನ್ಯಾಯ ಸಿಗುತ್ತೆ ಅನ್ನುವಂತ ಭರವಸೆ ಇದೆ. ಲಾಸ್ಟ್ ಮೇಡಮ್, ಆ ಮೊನ್ನೆ ಫೋಟೋ ತೋರಿಸಿದ್ರ, ಆ ಫೋಟೋ ನಿಮ್ಮ ಹತ್ರ ಇದೆಯಾ ಮೇಡಮ್? ಈಗ ಅದು ಅಂದ್ರೆ ರೀಪ್ರಿಂಟ್, ಹೊಸ ಪ್ರಿಂಟ್ ಅಂತ ಒಂದು ಆರೋಪ ಮೇಡಮ್. ಇಲ್ಲ, ಯಾವ ಪ್ರಿಂಟು ಅಲ್ಲ, ಅದು ಓಕೆ, ತುಂಬಾ ಹಳೆಯದು. ಇವೆಷ್ಟು ಸುಜಾತಾ ಭಟ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಧು ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.
ಇನ್ನು ನ್ಯೂಸ್ ಫಸ್ಟ್ಗೆ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸುಜಾತಾ ಭಟ್. ಅನನ್ಯ ಭಟ್ ಪ್ರಕರಣ ಈಗ SITಗೆ ಹಸ್ತಾಂತರ ಆದ ಬೆನ್ನಲ್ಲೇ ಅವರು ಈ ಒಂದು ಪ್ರಕ್ರಿಯೆಯನ್ನ ಸ್ವಾಗತ ಮಾಡ್ತಾ ನೇರವಾಗಿ ನ್ಯೂಸ್ ಫಸ್ಟ್ಗೆ ರಿಯಾಕ್ಟ್ ಮಾಡಿದ್ರು. ನನಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆ. ನಾನು ಯಾವ್ಯಾವ ದಾಖಲಾತಿಗಳನ್ನ ಎಲ್ಲೆಲ್ಲಿ ಇಡಬೇಕೋ ಅಲ್ಲಲ್ಲಿ ಇಟ್ಟಿದ್ದೀನಿ. ಅದನ್ನ ಎಲ್ಲರ ಮುಂದೆ ತೋರಿಸೋ ಅವಶ್ಯಕತೆ ಇಲ್ಲ. SIT ಅಧಿಕಾರಿಗಳು ನನಗೆ ಈ ತನಕ ನೋಟಿಸ್ ಕೊಟ್ಟಿಲ್ಲ. SIT ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದೆ ಆದರೆ ನಾನು ಅವ್ರ ಮುಂದೆ ಹಾಜರಾಗ್ತೀನಿ, ಏನೆಲ್ಲ ದಾಖಲಾತಿ ಕೊಡಬೇಕೋ ಅದನ್ನ ಕೊಡ್ತೀನಿ. ನಾನಿಲ್ಲಿ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಅನನ್ಯ ಭಟ್ನ ನಾನು 9 ತಿಂಗಳು ಹೊತ್ತು ಹೆತ್ತಿರೋದು ನಿಜ. ಗ್ರಾಮಕ್ಕೆ ಒಳ್ಳೇದಾಗಬೇಕು ಅನ್ನೋ ಒಂದು ಮಾತುಗಳನ್ನ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.